ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ತ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಾವು 6 ಜನ ಒಟ್ಟು ಹೊರಟಿದ್ದನ್ನು ನೋಡಿದೆವು. ದೇವಾಂತಕ, ನರಾಂತಕ, ತ್ರಿಶಿರ, ಅತಿಕಾಯ, ಹಾಗೆ ಇನ್ನಿಬ್ಬರು. ಇವರೆಲ್ಲರೂ ಕೂಡ ಯುದ್ಧಕ್ಕೆ ಅಂತ ಹೊರಟರು. ಇವರೆಲ್ಲರ ಯುದ್ಧದ ಪ್ರಸ್ಥಾನವನ್ನು ಉತ್ಕಟವಾಗಿ ವಾಲ್ಮೀಕಿಗಳು ವರ್ಣನೆ ಮಾಡಿದ್ರು. ಕಪಿಗಳು ಕೂಡ ಅದಕ್ಕೆ ತಯಾರಾಗಿ ನಿಂತರು. ಯುದ್ಧ ಭೀಕರವಾಯಿತು. ಯಾಕೆಂದರೆ ಯುದ್ಧದ ಒಂದು ಹಂತದ ನಾಜೂಕು ಕೌಶಲ್ಯ ಅದ್ಯಾವುದೂ ಇರಲಿಲ್ಲ. ಆಗ ರಾಮಾಯಣ ಕಾಲದಲ್ಲಿ ಯಾರಿಗೆ ಬಲ ಜಾಸ್ತಿ ಇದೆಯೋ ಅವ್ರದ್ದು ಟೆಕ್ನಿಕ್ ಎಲ್ಲ ಇರಲಿಲ್ಲ. ಯುದ್ಧದ ಬೇರೆ ಬೇರೆ ಆಯಾಮಗಳು ಅಂದರೆ ಸುಸ್ತಾದಾಗ ಯುದ್ಧ ಮಾಡೋದು, ಸುಸ್ತಾದಾಗ ಅವರನ್ನು ಹೊಡೆಯೋದು, ಆಮೇಲೆ ಸ್ಕಿಲ್ ಬೇಸ್ಡ್ ಆದ ವಾರ್ ಇರಲಿಲ್ಲ. ಸ್ಕಿಲ್ ಬೇಸ್ಡ್ ವಾರ್ ಅಂತ ಅಂದರೆ ನಾನು ನಿಮ್ಮನ್ನು ಸುಸ್ತು ಮಾಡಿ ಆಮೇಲೆ ಹೊಡೆಯೋದು, ನಾನು ಮೊದಲು ಡಿಫೆನ್ಸಿವ್ ಆಗಿ ಮಾತ್ರ ಯುದ್ಧ ಮಾಡೋದು, ಅಂದರೆ ನಿಮ್ಮ ಪೆಟ್ಟನ್ನು ತಪ್ಪಿಸ್ಕೋತೀನಿ ವಿನಃ ನಾನೇ ಅಫೆನ್ಸಿವ್ ಆಗಿ ನಿಮಗೆ ಪೆಟ್ಟು ಹೊಡಿದೇ ಇರೋದು. ಕ್ರಮೇಣ ನೀವು ಸುಸ್ತಾಗ್ತೀರ, ಆಮೇಲೆ ಸಮಯ ನೋಡಿ ಹೊಡೆಯೋದು ಇತ್ಯಾದಿಗಳೆಲ್ಲ ಇರದ ಕಾಲ. ಅದರಿಂದಾಗಿ ನೀವು ರಾಮಾಯಣದ ಒಂದು ಯುದ್ಧವನ್ನು ನೋಡ್ತಾ ಇದ್ದಾಗ ಕೇವಲ ಒಂದು ಬ್ರೂಟಲ್ ಪವರ್, ಆ ತರಹದ ಯುದ್ಧವನ್ನು ನೀವು ನೋಡ್ತೀರ. ಅವರೆಲ್ಲ ಹೇಗೆ ಯುದ್ಧ ಮಾಡ್ತಾ ಇದ್ರು ಅಂದರೆ ವಾನರಾನ್ ವಾನರೈಶ್ಚೈವ ಜಗ್ಝುಸ್ತೆ ನೈಋತರ್ಷಭಾ ರಾಕ್ಷಸಾನ್ ರಾಕ್ಷಸೈರೇವ ಜಗ್ಝುಸ್ತೆ ವಾನರ ಅಪಿ. ಒಬ್ಬ ಕಪಿಯನ್ನು ಹಿಡಿದುಕೊಂಡು ಇನ್ನೊಬ್ಬ ಕಪಿಗೆ ಹೊಡೆದು ಗಾಯ ಮಾಡ್ತಾ ಇದ್ರು ರಾಕ್ಷಸರು. ಇವರೇನು ಕಡಿಮೆ, ಅವ್ರು ತೋರಿಸ್ಕೊಟ್ಟಿದ್ದಿದೆಯಲ್ಲ, ಒಬ್ಬ ರಾಕ್ಷಸನನ್ನು ಹಿಡಿದು ಇನ್ನೊಬ್ಬ ರಾಕ್ಷಸನನ್ನು ಹೊಡಿತಾ ಇದ್ರು. ಅಂದರೆ ರಾಕ್ಷಸನನ್ನೇ ಆಯುಧವಾಗಿ ಮಾಡಿಕೊಂಡು ಆ ತರಹದ ಯುದ್ಧ. ಆಕ್ಷಿಪ್ಯ ಚ ಶಿಲಾಶೈಲಾನ್ ಜಗ್ಝುಸ್ತೆ ರಾಕ್ಷಸಾಸ್ತದಾ. ಶಿಲೆಗಳನ್ನು, ಮರಗಳನ್ನು ಕಪಿಗಳಿಂದ ಕಿತ್ಕೊಂಡು ಕಪಿಗಳಿಗೆ ಹೊಡಿತಾ ಇದ್ರು. ಇವರು ಅದನ್ನೇ ಮಾಡಿದ್ರು. ತೇಷಾಂ ಚಾಚ್ಛಿದ್ಯ ಶಸ್ತ್ರಾಣಿ ಜಗ್ನು ರಕ್ಷಾಂಸಿ ವಾನರಾಹ. ಅವರ ಕತ್ತಿಯನ್ನು, ಅವರ ಗದೆಯನ್ನು ಕಿತ್ಕೊಂಡು ಅವರಿಗೆ ಹೊಡಿತಾ ಇದ್ರು. ಛಿನ್ನವರ್ಮ ತನುತ್ರಾಣಾಹ ರಾಕ್ಷಸಾಹ ವಾನರೈರ್ಹತಾಹ ರುಧಿರಂ ಪ್ರಸೃತಾಸ್ತತ್ರ ರಣೇ ರಾಕ್ಷಸವಾನರಾಹ ರಸಸಾರಮಿವ ದ್ರುಮಾಹ. ಛಿನ್ನವರ್ಮ ತನುತ್ರಾಣಾಹ, ಕವಚ ಹರಿದು ಹೋಗಿ ಮೈಯೆಲ್ಲ ನೆತ್ತರು ಸುರಿಸ್ತಾ ಇದ್ರು ರಾಕ್ಷಸರು. ಇವರು ಹೇಗೆ ಮತ್ತೆ ರಸಸಾರಮಿವ ದ್ರುಮಾಹ, ಅಂಟು ಬಿಟ್ಟುಕೊಂಡ ಮರದ ತರಹ ಇವರು ಕಾಣಿಸ್ತಾ ಇದ್ರು. ಮರದ ನಿರ್ಯಾಸ ಅಂತ ಕರೀತಾರೆ, ಅದನ್ನು ರಸ ಅಂತ ಕೂಡ ಕರೀತಾರೆ. ಬಹಳ ಮರಗಳು ಅಂಟು ಬಿಟ್ಟುಕೊಳ್ತವೆ. ಆ ತರಹದ ಅಂಟು ಬಿಟ್ಟುಕೊಂಡ ಮರಗಳ ತರಹ ಕಾಣಿಸ್ತಾ ಇದ್ರು. ರಥೇನ ಚ ರಥಂ ಚಾಪಿ ವಾರಣೇನಾಪಿ ವಾರಣಂ ಹಯೇನ ಚ ಹಯಂ ಕೇಚಿತ್ ನಿರ್ಜಘ್ನುರ್ವಾನರ ಅಪಿ. ರಥದಿಂದ ರಥವನ್ನು ಹೊಡೆದ್ರು, ಆನೆಯಿಂದ ಆನೆಯನ್ನು ಹೊಡೆದ್ರು,
ಕುದುರೆಯನ್ನು ಹೊಡೆದ್ರು. ಹಾಗೆ ಅವರು ಕೂಡ ರಾಕ್ಷಸರು ಕೂಡ ಅದೇ ರೀತಿ ಮಾಡಿದ್ರು. ವಿಕೀರ್ಣ ಪರ್ವತಾಸ್ತೈಶ್ಚ ದ್ರುಮಚ್ಛಿನ್ನೈಶ್ಚ ಸಂಯುಗೆ ಹತೈಶ್ಚ ಕಪಿರಕ್ಷೋಭಿ ದುರ್ಗಮ ವಸುಧಾಭವತ್. ಪ್ರತಿ ರಾತ್ರಿ ಫೀಲ್ಡ್ ಕ್ಲಿಯರ್ ಮಾಡೋದು ಯುದ್ಧರಂಗದ ಹಣೆ ಬರಹ. ಅದು ಯಾವತ್ತೇ ಆಗಲಿ, ಇವತ್ತಾಗಲಿ, ಮೊನ್ನೆ ಆಗಲಿ, ಅದ್ರ ಮೊನ್ನೆ ಆಗಲಿ, ಅಂದರೆ ಹಿಂದಿನ ಕಾಲದಿಂದ ಯುದ್ಧ ಮಾಡಲಿಕ್ಕೆ ಅಂತ ಹೊರಟಾಗ ಎಲ್ಲ ಫೀಲ್ಡ್ ಕ್ಲಿಯರ್ ಆಗಿ ಕ್ಲೀನಾಗಿರುತ್ತೆ. ಆಯ್ತಾ? ಅದನ್ನ ಎಲ್ಲ ಸಾಯ್ತಾರೆ, ಶವಗಳು ಬೀಳ್ತವೆ, ಪ್ರಾಣಿಗಳು ಬೀಳ್ತವೆ, ಆ ತರಹದ ಎಲ್ಲ ಸಮಸ್ಯೆಗಳು ಅಲ್ಲಿ ಆಗತ್ತೆ. ಅದು ಇವ್ರದಂತೂ ಗುಡ್ಡ ಮರಗಳೆಲ್ಲ ಬಿದ್ದೋಗ್ತಾ ಇತ್ತು. ಒಬ್ರಿಗೆ ಹೊಡೆದು ಉಳಿದದ್ದು ಮತ್ತೆ ಮಾರನೇ ದಿವಸ ಅದು ಫೀಲ್ಡ್ ಕ್ಲಿಯರ್ ಆಗಬೇಕು, ಅದಕ್ಕೆ ಅಂತಾನೆ ಬೇರೆ ಇರ್ತಿದ್ರು. ಅದು ಕೂಡ ಒಂದು ಸೈನ್ಯದ ಭಾಗವೇ. ಮಹಾಭಾರತ ಯುದ್ಧದಲ್ಲಿ ಬೇರೆಯವರು ಮಾಡ್ತಾ ಇದ್ರು ಅದನ್ನು. ಅದು ಸಖತ್ ಸೊಫೆಸ್ಟಿಕೇಟೆಡ್, ಇವಾಗಿನ ತರಹದ ಯುದ್ಧ. ರಾಮಾಯಣ ಕಾಲದಲ್ಲಿ ಕಪಿಗಳೇ ಮಾಡಬೇಕು ಅದನ್ನು ಮಾಡ್ತಾ ಇದ್ರು ಅಂತ ಹೇಳಿ ಒಂದು ಕಡೆ ಸೂಕ್ಷ್ಮವಾದ ಉಲ್ಲೇಖ ಬರುತ್ತೆ. ಹಾಗೆ ಯುದ್ಧ ಆಯಿತು. ತೇ ವಾನರ ಗರ್ವಿತ ಹೃಷ್ಟ ಚೇಷ್ಟಾ ಸಂಗ್ರಾಮ ಮಾಸಾಧ್ಯ ಭಯಂ ವಿಮುಚ್ಯ ಯುದ್ಧಂ ಸ್ಮ ಸರ್ವೇ ಸಹ ರಾಕ್ಷಸೈಸ್ತೆ ನಾನಾಯುಧಾಶ್ಚಕ್ರುರದೀನ ತತ್ವಾ. ಈ ರೀತಿ ಫೀಲ್ಡ್ ಕ್ಲಿಯರ್ ಆಗಿದ್ರೂ ಕೂಡ ಮರಗಳು ದೊಡ್ಡ ದೊಡ್ಡದು. ಈ ಲ್ಯಾಂಡ್ ಸ್ಲೈಡ್ ಆದಾಗ ಯಾವ ರೀತಿ ಸಮಸ್ಯೆ ಆಗುತ್ತೋ ಆ ರೀತಿ ಸಿಮಿಲರ್ ಸಮಸ್ಯೆ ಅಲ್ಲಿ ಆಗಿದ್ದು. ಯಾಕೆಂದರೆ ದೊಡ್ಡ ದೊಡ್ಡ ಗುಡ್ಡಗಳು, ಮರಗಳು ಎಲ್ಲ ಬಿದ್ದೋಗ್ತವೆ, ಅದ್ರ ಜೊತೆ ಶವಗಳು ಬೇರೆ. ಅದರಿಂದಾಗಿ ಮಹಾಭಾರತ ಯುದ್ಧಕ್ಕೂ ರಾಮಾಯಣದ ಯುದ್ಧಕ್ಕೂ ಇಷ್ಟೊಂದು ಡಿಫ್ರೆನ್ಸು. ಆಲ್ಮೋಸ್ಟ್ ಮಹಾಭಾರತದ ಯುದ್ಧ ಸಿವಿಲೈಸ್ಡ್ ವಾರ್, ನಾಗರಿಕ ಪ್ರಪಂಚಕ್ಕೆ, ಅಂದರೆ ಇವಾಗಿನ ತರಹದ ಯುದ್ಧವೇ. ಕೇವಲ 5,000 ವರ್ಷಗಳ ಹಿಂದೆ ಯುದ್ಧ ಆಗಿದ್ದು. ಇದು 160 ಲಕ್ಷ ವರ್ಷಗಳ ಹಿಂದೆ. ಇಲ್ಲಿ ಯುಕ್ತಿಯೂ ಇದೆ, ಅಲ್ಲಿ ಯುಕ್ತಿ ಇಲ್ಲ, ಕೇವಲ ಬಲ ಮಾತ್ರ. ಈ ತರಹದ ಭೀಕರವಾದ ಯುದ್ಧ. ನಿಪಾತ್ಯಮಾನೇಷು ಚ ರಾಕ್ಷಸೇಷು ಮಹರ್ಷಯೋ ದೇವಗಣಾಶ್ಚನೇದುಹು ತಥೋಹಯಂ ಮಾರುತ ತುಲ್ಯ ವೇಗಂ. ಅದೇ ರೀತಿ ಕಪಿಗಳು ಬಿದ್ದರೆ ಪಿಶಾಚಗಳು, ಯಕ್ಷರು, ರಾಕ್ಷಸರು ಎಲ್ಲ ಕೈತಟ್ಟಿ ನಗುತ್ತಾ ಇದ್ರು. ಅದೇ ರೀತಿ ರಾಕ್ಷಸರು ಬಿದ್ದರೆ ಮಹರ್ಷಿಗಳು ಸಂತೋಷ ಪಡ್ತಾ ಇದ್ರು. ಈ ಯುದ್ಧವನ್ನ ನೋಡುವ ಆಡಿಯನ್ಸ್, ಲೈವ್ ಆಡಿಯನ್ಸ್ ಆಗಲೂ ಇದ್ರು. ಎಲ್ಲ ಸಮಯದಲ್ಲೂ ಇರ್ತಾರೆ ಅಂತ ಇಟ್ಟುಕೊಳ್ಳಿ. ಮಧ್ವಾಚಾರ್ಯರು ಒಂದು ತಮಾಷೆ ಮಾಡ್ತಾರೆ ಅನುವ್ಯಾಖ್ಯಾನದಲ್ಲಿ. ಸುಖಕ್ಕಾಗಿ ಉತ್ಕಟವಾದ ದುಃಖವನ್ನು ಸಹಿಸ್ತಾರೆ. ನಾರದಾದಿಗಳು ಯುದ್ಧದಲ್ಲಿ ವಿಪರೀತವಾದ ರತಿ ಇರೋದ್ರಿಂದಾಗಿ ಯುದ್ಧವನ್ನು ಲೈವ್ ಆಗಿ ನೋಡಬೇಕು ಅಂತ, ಹಾಗೆ ನೋಡುವಾಗ ಪೆಟ್ಟು ಬೀಳದೆ ಇರುತ್ತಾ? ಪೆಟ್ಟು ಬೀಳತ್ತೆ. ನಾರದಾದ್ಯಾ ಸಹಂತೆ ದುಃಖ ಮೀದೃಚಂ ಯುದ್ಧಾದಿಶು ಪ್ರವೃತ್ತ ನಾರದಾದ್ಯಾ ಸಹಂತೆ. ನನಗೆ ಆ ಶ್ಲೋಕದ ಒಂದು ಭಾಗ ಮರ್ತೋಯ್ತು. ನಾರದಾದ್ಯಾ ಸಹಂತೆ ದುಃಖ ಮೀದೃಚಂ. ಯುದ್ಧದಲ್ಲಿ ತೊಡಗಿದಾಗ ಆಯುಧಗಳ ಪೆಟ್ಟು, ಗೀರು ಎಲ್ಲವನ್ನ ಸಹಿಸ್ತಾರೆ ಕಪಿಗಳು, ಇದು ನಾರದಾದಿಗಳು ಅಂತ ಹೇಳ್ತಾರೆ. ಹಾಗೆ ಎಲ್ಲ ಕಡೆ ಇರ್ತಾ ಇದ್ರು, ಅವರಿಗೂ ಪೆಟ್ಟು ಬೀಳ್ತಾನೇ ಇರ್ತಿತ್ತು, ಅದನ್ನೆಲ್ಲವನ್ನ ಸಹಿಸ್ತಾ ಇದ್ರು. ದದೃಶುಶ್ಚ ಮಹಾತ್ಮಾನಂ ಹಯಪೃಷ್ಠ ಪ್ರತಿಷ್ಠಿತಂ ಚರಂತಂ ಹರಿಸೈನ್ಯೇಷು ವಿದ್ಯಾಧರ ಮಹರ್ಷಯ. ಅಲ್ಲೊಬ್ಬ ಇದ್ದ ನರಾಂತಕ ಅಂತ. ಗಂಧರ್ವಜಾಯಾಂ ಜನಿತೋ ದಶಾಸ್ಯಾತ್. ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದವ, ರಾವಣನಿಂದ ಹುಟ್ಟಿದವ. ನರಾಂತಕ ಅಂತ ಅವನ ಹೆಸರು. ಮನುಷ್ಯರನ್ನೆಲ್ಲ ನಾಶ ಮಾಡುವವ. ಇವರಣ್ಣ ದೇವಾಂತಕ, ಇವನು ನರಾಂತಕ. ಹೆಸರಿಡಬೇಕಾದ್ರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಇಡ್ತಾರೆ ಅಂತ. ನಮಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ನಾವು ತಮಿಳಿಗರು ತಮಿಳ್ ಪಡೈಕ್ಕಳ್ ಅಂತಾರವರು, ಆದರೆ ಇಟ್ಟಿರೋ ಹೆಸರೆಂಥದ್ದು ಸ್ಟಾಲಿನ್ ಅಂತ. ಅದೇನು ತಮಿಳು ಹೆಸರು? ಅದು ಇರೋ ಎಲ್ಲ ಹೆಸರನ್ನೂ ತಮಿಳಾಗಿ ಅವರು ಸಿಂಹೇಂದ್ರ ಮಧ್ಯಮ ಅನ್ನಲ್ಲ, ಅವರು ಚಂಗೀಂದ್ರನ್ ನಡು ಅಂತಾರೆ ಸಂಗೀತದಲ್ಲಿ. ಸಿಂಹ ಚಂಕ, ಇಂದ್ರ ಅದನ್ನೇನು ಬದಲಾಯಿಸ್ಲಿಕ್ಕೆ ಆಗಲ್ಲ ಇವ್ರಿಗೆ. ನಡು ಮಧ್ಯಮ, ಚಂಗೀಂದ್ರನ್ ನಡು.
ಸಿಂಹೇಂದ್ರ ಮಧ್ಯಮವನ್ನು ಅವ್ರು ಹೇಳೋ ಸ್ಟೈಲು. ಏನು ಮಾಡೋಣ, ಹಾಗಂದ ಮಾತ್ರಕ್ಕೆ ಆ ರಾಗದ ಪ್ರಸ್ತಾರ ಬದಲಾಗತ್ತೆಯೇ, ವರ್ಣ ಸಂಯೋಜನೆ ಬದಲಾಗತ್ತೆಯೇ? ಇವ್ರ ಹೆಸರು ಅಲ್ಲಿ ಯಾಕೆ ಹೆಸರು ಕೊಟ್ಟಿರ್ತಾರೆ ಅಂತಂದರೆ ಅದೊಂದು ರಾಗ, ಆ ರಾಗದ ಮೂಲಭೂತ ಲಕ್ಷಣಗಳ ವರ್ಣಗಳು ಹೇಗೆ, ಎಲ್ಲೆಲ್ಲಿ ಯಾವ್ಯಾವ ಸ್ವರ ಪ್ರಸ್ತಾರ ತಗೊಂಡಿರುತ್ತೆ ಅಂತ. ಇರಲಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರವ್ರು ಏನು ಹೆಸರಿಡ್ತಾರಲ್ಲ ಆ ಹೆಸರಿನ ಮೇಲೆ ಅವರ ಮನೋಭಾವವು ತೀರ್ಮಾನ ಆಗುತ್ತೆ. ಇಂದ್ರಜಿತ್ತು, ಲಂಕೇಶ ಅಂದರೆ ಹೆಸರಿಟ್ಕೊಂಡ್ರೆ ಏನರ್ಥ ಅದಕ್ಕೆ? ಹಾಗೆ ಇವರು ನರಾಂತಕ, ಈ ರಾಕ್ಷಸರ ಹೆಸರಿಟ್ಟಿದ್ದು ನರಾಂತಕ, ಮನುಷ್ಯರನ್ನೆಲ್ಲ ಕೊಲ್ತಾನೆ ಅಂತ. ಆ ನರಾಂತಕ ಏನು ಮಾಡಿದ, ಬಂದ ಯುದ್ಧ, ಇದು ಒಳ್ಳೆ ಕುದುರೆಯನ್ನು ಏರಿ ಬಂದಿದ್ದ. ಅವನು ವೇಗವಾಗಿ ಸಾಗುತ್ತಾ ಪ್ರಾಸೇನಾದಿತ್ಯ ತೇಜಸ, ಪ್ರಾಸ ಅಂತ ಒಂದು ಈ ಬೂಮರ್ಯಾಂಗಿನ ತರಹದ ಒಂದು ಆಯುಧ. ಪ್ರಾಸ ಅಂದರೆ ಎಸೆಯತಕ್ಕದ್ದು, ಪ್ರಕೃಷ್ಟಂ ಅಸ್ಯತೆ ಇತಿ ಪ್ರಾಸಃ, ಬೂಮರ್ಯಾಂಗ್ ತರಹದ ಒಂದು ಆಯುಧಗಳು. ಅದನ್ನು ಎಸಿತಾ ಇದ್ದ, ಹಾಗೆ ಬೀಳ್ತಾ ಇದ್ರು. ಬೀಳ್ತಾ ಇರುವ ಕಪಿಗಳ ಸಂಖ್ಯೆಯನ್ನೇ ಇಡ್ಲಿಕ್ಕಾಗ್ತಾ ಇರಲಿಲ್ಲ. ನಶೇಕುರ್ ಭಾಷಿತುಂ ವೀರಾ ನಸ್ಥಾತುಂ ಸ್ಪಂದಿತುಂ ಕುತಃ ಉತ್ಪತಂತಂ ಸ್ಥಿತಂ ಯಾಂತಂ ಸರ್ವಾನ್ ವಿವ್ಯಾಧ ವೀರ್ಯವಾನ್. ಮಾತನಾಡ್ಲಿಕ್ಕಾಗ್ತಾ ಇರಲಿಲ್ಲ, ನಿಲ್ಲಿಕ್ಕಾಗ್ತಾ ಇರಲಿಲ್ಲ, ಅಲುಗಾಡ್ಲಿಕ್ಕಾಗ್ತಾ ಇರಲಿಲ್ಲ. ಹಾರುವ, ಕುಳಿತ, ನೆಗೆದ ಎಲ್ಲ ಥರದ ಕಪಿಗಳನ್ನು ಹೊಡಿತಾ ಇದ್ದ. ನಿಪೇತುರ್ಧರಣಿ ತಲೆ, ಎಲ್ಲರೂ ಬೀಳ್ತಾ ಇದ್ರು. ಪತತಾಂ ಹರಿವೀರಾಣಾಂ ರೂಪಾಣಿ ಪ್ರಚಕಾಶಿರೇ, ನಿಂತಲ್ಲಿಂದ ಕೆಳಗಡೆ ಬೀಳುವ ಕಪಿಗಳನ್ನು ಉದ್ದೋ ಉದ್ದ ನೋಡಬಹುದಾಗಿತ್ತು. ಆಗ ಸುಗ್ರೀವ ಇದನ್ನು ಗಮನಿಸಿದ. ದೃಷ್ಟ್ವೋವಾಚ ಮಹಾತೇಜಾಃ ಸುಗ್ರೀವೋ ವಾನರಾಧಿಪಃ ಕುಮಾರಮಂಗದಂ ವೀರಂ ಶಕ್ರತುಲ್ಯ ಪರಾಕ್ರಮಂ. ತನ್ನ ಕುಮಾರನಾದ ಅಂಗದನಿಗೆ ಹೇಳಿದ, ಗಚ್ಚೈನಂ ರಾಕ್ಷಸಂ ವೀರೋ ಯೋಸೌ ತುರಗಮಾಸ್ಥಿತೈಃ ಭಕ್ಷಯಂತಂ ಪರಬಲಂ ಕ್ಷಿಪ್ರಂ ಪ್ರಾಣೈರ್ವಿಯೋಜಯ. ಏ ಅಂಗದ, ಹೋಗು, ಅವನನ್ನು ಮೊದಲು ಸಾಯಿಸು ಅಂತಂದ. ಸಭರ್ತರು ವಚನಂ ಶ್ರುತ್ವಾ ನಿಷ್ಪಪಾತಾಂಗದಸ್ತದಾ. ದೊರೆಯ ಮಾತನ್ನ ಕೇಳಿದ ಕೂಡಲೇ ಅಂಗದ ಜಿಗಿದ ಅಲ್ಲಿಗೆ. ರರಾಜಾಂಗದ ತನ್ನದ್ಧ ಸಧಾತುರಿವ ಪರ್ವತಃ ನಿರಾಯುಧೋ ಮಹಾತೇಜಾ. ಯಾವ ಆಯುಧವೂ ಇರಲಿಲ್ಲ. ಪಾಪ ರಮಾನಂದ ಸಾಗರ್ಗೆ ಅದು ಗೊತ್ತಾಗಲಿಲ್ಲ. ಕಪಿಗಳಿಗೆ ಆಯುಧವೇ ಆಯುಧ. ಕಡೆಗೆ ಅವರಿಗೆ ಎಲ್ಲರಿಗೂ ಎಂಥ ಕಿರೀಟ ಕೊಡೋದು, ಒಂದು ತಪ್ಪಲೆಯನ್ನು ತಲೆ ಮೇಲೆ ತಾಕ್ಬಿಟ್ಟಿದ್ರು. ಈಗ ನೋಡಿ ನಗು ಬರುತ್ತೆ ನಿಮಗೆ. ನೋಡಿದ್ದೀರಾ? ಇಲ್ಲಿ ಹೇಳ್ತಾರೆ ನಿರಾಯುಧೋ ಮಹಾತೇಜ, ಯಾವ ಆಯುಧವೂ ಇಲ್ಲ. ಮತ್ತೆ ಕೇವಲಂ ನಖದಂಷ್ಟ್ರವಾನ್, ಉಗಿರು ಮತ್ತೆ ಹಲ್ಲು, ಎರಡೇ ಆಯುಧ. ನರಾಂತಕಮಭಿಕ್ರಮ್ಯ ವಾಲಿಪುತ್ರೋ ಬ್ರವೀದ್ವಚಃ. ನರಾಂತಕನ ಎದುರು ನಿಂತು ಹೇಳಿದ ಅಂತೆ, ತಿಷ್ಠ ಕಿಂ ಪ್ರಾಕೃತೈರೇಭಿಃ ಹರಿಭಿಸ್ತ್ವಂ ಕರಿಷ್ಯಸಿ. ಏಯ್, ಓಡಿ ಹೋಗ್ತಾ ಇರುವ ಕಪಿಗಳ ಮುಂದೆ ಏನೋ ನಿನ್ನ ಪೌರುಷ. ಅಸ್ಮಿನ್ ವಜ್ರ ಸಮಸ್ಪರ್ಶಂ ಪ್ರಾಸಂ ಕ್ಷಿಪ ಮಮೋರಸಿ. ನನ್ನ ಎದೆಗೆ ಆ ಪ್ರಾಸವನ್ನು ಎಸಿ ನೋಡೋಣ ಅಂತ ಅಂಗದನ ಮಾತನ್ನ ಕೇಳಿದ. ಸಂದಶ್ಚ ದಶನೈರೋಷ್ಠಂ ನಿಶ್ವಸ್ಯ ಚ ಭುಜಂಗವತ್. ಸಂದಶ್ಚ ದಶನೈಹಿ ಓಷ್ಠಂ, ಹಲ್ಲುಗಳಿಂದ ತುಟಿಯನ್ನ ಕಚ್ಚಿ ಜೋರಾಗಿ ಉಸಿರು ಬಿಟ್ಟು ಸಪ್ರಾಸಮಾವಿದ್ಯ ತದಾಂಗದಾಯ, ಜೋರಾಗಿ ಹೊಡೆದ. ಸವಾಲಿ ಪುತ್ರೋ ರಸಿ ವಜ್ರಕಲ್ಪೆ ಬಭೂವ ಭಗ್ನೋನ್ಯಪತಚ್ಚ ಭೂಮೌ. ಜೋರಾಗಿ ಹೊಡೆದಾಗ ಇವನ ಎದೆಯೇ ಗಟ್ಟಿ, ಆ ಪ್ರಾಸ ತುಂಡಾಗಿ ಕೆಳಗಡೆ ಬಿತ್ತು. ತಲಮುದ್ಯಮ್ಯ ಸವಾಲಿ ಪುತ್ರ ತುರಂಗಮಸ್ಯ ಅಭಿಜಗಾನ ಮೂರ್ಧ್ನಿ. ಆಮೇಲೆ ತನ್ನ ಕೈಯನ್ನ ತೆಗೆದುಕೊಂಡು ಆ ಕುದುರೆಯ ನೆತ್ತಿಗೆ ಗುದ್ದಿದ. ನಿಮಗ್ನ ಪಾದೈ ಸ್ಫುಟಿತಾಕ್ಷರೋ ನಿಷ್ಕ್ರಾಂತ ಜಿಹ್ವೋ ಚಲ ತನ್ನಿಕಾಚಃ. ತನ್ನ ಕಾಲುಗಳನ್ನು ಕುಸಿದು, ಅದು ಯಾವತ್ತೂ ಕೂತ್ಕೊಳ್ಳೋದೇ ಇಲ್ಲ, ಅದು ಕೂತ್ಕೊಳ್ತು ಅಂದರೆ ಕುದುರೆ ಹೋಯ್ತು ಅಂತ ಅರ್ಥ. ಅಂಥದ್ದು ಕುದುರೆ ಪಳಕ್ಕಂತ ಕುಸಿತು. ಅವನು ಹೊಡೆದಕ್ಕೆ
ಎರಡು ಕಣ್ಣುಗಳು ತುಪ್ಪಕ್ಕಂತ ಆಚೆ ಬಿದ್ದುವಂತೆ. ಅಕ್ಷಿಣೀ ಸಮುಷ್ಟಿ ನಿರ್ಭನ್ನ ನಿಭಿಘ್ನ ವಕ್ಷ ಜ್ವಾಲಾವಮನ್ ಶೋಣಿತ ದಿಗ್ಧ ಗಾತ್ರ. ಅದೇ ರೀತಿ ನರಾಂತಕನಿಗೂ ಗುದ್ದಿದ, ನರಾಂತಕನೂ ಕೂಡ ಕೆಳಗಡೆ ಬಿದ್ದ. ಈ ರೀತಿ ನರಾಂತಕನನ್ನ ಕೊಂದು ಅಂಗದ ಎಲ್ಲರ ಗೌರವವನ್ನು ಪಡೆದ. ಅಥಾಂಗದೋ ರಾಮ ಮನಃಪ್ರಹರ್ಷಣಂ ಸುದುಷ್ಕರಂ ತಂ ಕೃತವಾನ್ ಹಿ ವಿಕ್ರಮಂ ವಿಸಿಷ್ಮಿಯೇ ಸೋಪ್ಯತ ಭೀಮಕರ್ಮ ಪುನಶ್ಚ ಯುದ್ಧೇ ಸ ಬಭೂವ ಹರ್ಷಿತಃ. ಒಬ್ಬನನ್ನು ಕೊಂದದ್ದರಿಂದ ಸಂತೋಷಗೊಂಡು ಮುಂದಿನ ಹಗೆಗಳತ್ತ ಧಾವಿಸಿದ ಅನ್ನುವಲ್ಲಿಗೆ 69ನೆಯ ಸರ್ಗ ಆಯಿತು. ನರಾಂತಕಂ ಹತಂ ದೃಷ್ಟ್ವಾ ಚುಕೃಶುರ್ನೈರತರಷಭಾ. ತಮ್ಮವನು ಸತ್ತಾಗ ರಕ್ಕಸರು ಜೋರಾಗಿ ಕಿರುಚಿದರು. ದೇವಾಂತಕ, ತ್ರಿಮೂರ್ಧ, ಅದೇ ತ್ರಿಶಿರಸ್ ಅಂತ ಏನು ಹೇಳಿದ್ವಿ ಅವನು, ಆಮೇಲೆ ಮಹೋದರ, ಅವರೆಲ್ಲರೂ ಕೂಡ ಎಚ್ಚರಗೊಂಡ್ರು. ಮಹೋದರ ವೇಗವಾಗಿ ಬಂದ. ಅಷ್ಟೊತ್ತಿಗೆ ದೇವಾಂತಕ ತಡದ. ಭ್ರಾತೃವ್ಯಸನ ಸಂತಪ್ತ ತದಾ ದೇವಾಂತಕೋ ಬಲಿ. ಒಂದು ದೊಡ್ಡ ಪರಿಘ ಅಂತಂದ್ರೆ ಈಟಿ. ಆ ಈಟಿಯನ್ನು ತೆಗೆದುಕೊಂಡು ಅಂಗದನನ್ನ ಕುರಿತು ಓಡಿದ. ಆಸ್ಥಾಯ ತ್ರಿಶಿರಾ ವೀರೋ ವಾಲಿಪುತ್ರ ಮಥಾಭ್ಯಗಾತ್. ಅಷ್ಟು ಹೊತ್ತಿಗೆ ತ್ರಿಶಿರನು ಬೇರೆ ಬೇರೆ ಕಡೆಯಿಂದ ಬಂದ. ದೇವಾಂತಕಾಯ ತಂ ವೀರ ಚಿಕ್ಷೇಪ ಸಹಸಾಂಗದ ಮಹಾವೃಕ್ಷಂ. ದೇವಾಂತಕನಿಗೆ ದೊಡ್ಡ ಒಂದು ವೃಕ್ಷವನ್ನು ತೆಗೆದುಕೊಂಡು, ಮರವನ್ನು ತೆಗೆದುಕೊಂಡು ಎಸೆದ. ತ್ರಿಶಿರ ಅದನ್ನು ಕತ್ತರಿಸಿದ. ಸಿಟ್ಟು ಬಂತು, ನಾನು ಎಸೆದದ್ದು ದೇವಾಂತಕನಿಗೆ, ಆದರೆ ಎದುರಿಸ್ತಾ ಇರೋದು ಇದು ಪ್ರಾಕ್ಸಿ ವಾರ್. ಇದು ಇವನಿಗೆ ಹೊಡಿಲಿಕ್ಕೆ ಹೋದಾಗ ಇವನು ಅಡ್ಡ ಬರೋದು, ಅವನಿಗೆ ಹೊಡಿಲಿಕ್ಕೆ ಹೋದಾಗ ಇವನು ಅಡ್ಡ ಬರೋದು. ಇದು ಬಹಳ ಸಿಟ್ಟು ಬಂತು ಅವನಿಗೆ. ಪರಿಘಾಗ್ರೇಣ ತಾನು ವೃಕ್ಷಾನ್ ಬಭಂಜತ ಮಹೋದರ. ಆದರೂ ಮರಗಳನ್ನು ಎತ್ತುತ್ತಾನೆ ಹೋದ. ಮಹೋದರನು ಕೂಡ ಉತ್ತರ ಕೊಡ್ತಾ ಹೋದ. ಮಹೋದರ ಮತ್ತೆ ತ್ರಿಶಿರ ಇಬ್ಬಿಬ್ಬರ ದಾಳಿಗೆ ನವಿವ್ಯಥೆ ಮಹಾತೇಜ ವಾಲಿಪುತ್ರ ಪ್ರತಾಪವಾನ್. ನವಿವ್ಯಥೆ, ಯಾವ ರೀತಿಯಾದ ವ್ಯಥೆಯೂ ಆಗಲಿಲ್ಲ, ಯುದ್ಧ ಮಾಡ್ತಾನೇ ಇದ್ದಾನೆ. ಆಮೇಲೆ ಅವನು ಆನೆಯನ್ನು ಏರಿದ್ನಲ್ಲ, ಆ ಆನೆಯನ್ನು ಪೇತತುರ್ನಯನೇ ತಸ್ಯ ವಿನನಾಚತ ಕುಂಜರ. ಅವನ ಕುದುರೆಯನ್ನು ಅದೇ ರೀತಿ ಹೊಡೆದ. ಯಾರು? ಮಹೋದರ ಅಂತ ಇದ್ದಾನೆ. ವಿಷಾಣಂ ಚಾಸ್ಯ ನಿಷ್ಕೃಷ್ಯ ವಾಲಿಪುತ್ರೋ ಮಹಾಬಲಃ. ವಿಷಾಣಂ, ಅದರ ಉದ್ದವಾದ ದಂತವನ್ನು ಹಿರಿದು ಎಲ್ಲರನ್ನ ಕುರಿತು ಕಾಡ್ಲಿಕ್ಕೆ ಶುರು ಮಾಡೋದು. ಅದು ಬಹಳ ಗಟ್ಟಿ ಇರುತ್ತೆ, ಒಂದೇ ದಿವಸದಲ್ಲಿ ತೆಗಿಲಿಕ್ಕೂ ಆಗಲ್ಲ. ಆನೆಯ ದಂತ ಆ ತರಹ ಇರುತ್ತೆ. ಅದನ್ನ ಇಟ್ಕೊಂಡೇ ಯುದ್ಧ ಮಾಡ್ತಾ ಇದ್ದ. ಕೃಷ್ಣ ಯಾವ ರೀತಿ ಮಾಡ್ತಾ ಇದ್ನೋ ಅದು ಎರಡೂ ಟೆಕ್ನಿಕ್ಕನ್ನು ಇವರು ಸಮರ್ಥವಾಗಿ ಅನುಕರಿಸಿದ್ದಾರೆ. ಚೀನಾ ದೇಶದವರು ಅವರಲ್ಲಿ ಯಾವುದೋ ಒಂದು ಯುದ್ಧವನ್ನು ಚಿತ್ರಿಸುವಾಗ ಆನೆಯ ಮೂಳೆಯಿಂದ ತಗೊಂಡು ಹೊಡೆಯೋದೊಂದು ಪ್ರಸಂಗ ಬರುತ್ತೆ. ಆನೆಯ ಮೂಳೆ ಮತ್ತು ಆನೆಯ ದಂತ ಬಹಳ ಗಟ್ಟಿ. ಎಷ್ಟು ಗಟ್ಟಿ ಅಂತಂದರೆ ನಾವು ಊಹೆ ಕೂಡ ಮಾಡಲಿಕ್ಕಾಗಲ್ಲ, ಅಷ್ಟು ಗಟ್ಟಿ. ಆ ತರಹ ತಗೊಂಡು ಅವನು ಹೊಡೆದ. ಅದರಿಂದ ಎಲ್ಲರನ್ನ ಸವಿಫಲಸ್ತು ತೇಜಸ್ವಿ ವಾತೋದ್ಧೂತ ಇವದ್ರುಮಃ. ಆಮೇಲೆ ದೇವಾಂತಕನಿಗೆ ಹೊಡೆದ. ದೇವಾಂತಕ ಏನು ಮಾಡಿದ, ಅವನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ವೇಗವಾಗಿ ಅಂಗದನಿಗೆ ಹೊಡೆದ. ಲಲಾಟೇಭಿಜಗಾನಚ ತತೋಂಗದಂ ಪರಿಕ್ಷಿಪ್ತಂ ತ್ರಿಭಿರ್ನೈರುತ ಪುಂಗವೈಹಿ. ಮೂರೂ ಜನ ಸೇರಿ ಅಂಗದನಿಗೆ ಹೊಡೆದ್ರು. ಹನುಮಾನಥ ವಿಜ್ಞಾಯ ನೀಲಶ್ಚಾಪಿ ಪ್ರತಸ್ಥತು ತತಶ್ಚಿಕ್ಷೇಪ ಶೈಲಾಗ್ರಂ ತ್ರಿಶಿರಸೇ ತದಾ. ಆಗ ನೀಲ ಮತ್ತು ಹನುಮಂತ ಇಬ್ಬರೂ ಕೂಡ ವೇಗವಾಗಿ ಬಂದರು. ನೀಲ ತ್ರಿಶಿರನನ್ನು ವಿಚಾರಿಸಿಕೊಂಡ, ದೇವಾಂತಕನನ್ನ ಹನುಮಂತ ವಿಚಾರಿಸಿಕೊಂಡ. ಸವಿಸ್ಫುಲಿಂಗಂ ಸಜ್ವಾಲಂ ನಿಪಪಾತಗಿರೇ ಶಿರಃ ಸವಿಜೃಂಭಿತಮಾಲೋಕ್ಯ ಹರ್ಷಾತ್ ದೇವಾಂತಕೋ ಬಲಿ. ದೇವಾಂತಕ ಸಂತೋಷದಿಂದ ಪರಿಘವನ್ನ ಗರ 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 ತಿರುಗಿಸ್ಲಿಕ್ಕೆ ಶುರು ಮಾಡಿದ. ಇತ್ತ ಮಹೋದರ ಮತ್ತೆ ತ್ರಿಶೀರ್ಷ ಅವರು ನೀಲನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಆ ಯುದ್ಧ ಮಾಡ್ತಾ ಇರುವಾಗ
ನೀಲನಿಗೆ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ಕಡೆಗೊಮ್ಮೆ ಮಹೋದರನನ್ನ ಅಂತೂ ಕೊಂದ. ಪಿತೃವ್ಯಂ ನಿಹತಂ ದೃಷ್ಟ್ವಾ ತ್ರಿಶಿರಾಶ್ಚಾಪಮಾದದೆ ಹನುಮಂತಂ ಚ ಸಂಕ್ರುದ್ಧೋ ವಿವ್ಯಾಧ ನಿಶಿತೈಶ್ವರೈಹಿ. ಇನ್ನು ಉಳಿದವರು, ಮಹೋದರ ಸತ್ತ. ಮಹೋದರ ಯಾರು ಅಂತಂದ್ರೆ ರಾವಣನ ತಮ್ಮ, ಅಂದ್ರೆ ಇವರಿಗೆ ಚಿಕ್ಕಪ್ಪ. ಇನ್ನು ತ್ರಿಶಿರಸ್ಸು ಮತ್ತೆ ದೇವಾಂತಕ ಇಬ್ರು ಕೂಡ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹನುಮಾನ್ಸ್ತು ಸಮುತ್ಪಾತ್ಯ ಹಯಂ ತ್ರಿಶಿರಸಸ್ತದ ವಿದದಾರ ನಖೈ ಕ್ರುದ್ಧೋ ನಾಗೇಂದ್ರ ಮೃಗರಾಡಿವಾ. ಹನುಮಂತ ಒಮ್ಮೆ ಜಿಗಿದು ತ್ರಿಶಿರಸ್ಸನ ಕುದುರೆಯನ್ನ ಎರಡು ಉಗುರುಗಳಿಂದ ಅಡ್ಡಡ್ಡ ಇಡೀ ಸೀಳುಬಿಟ್ಟ. ಎಂಥ ಬಲ ಬೇಕದಕ್ಕೆ! ಇಡೀ ಕುದುರೆ ಅರ್ಧ ಪೀಸು. ಅದು ಮಧ್ಯದಲ್ಲಿ ಹಿಡಿದಿದ್ದಲ್ಲ, ಹಣೆಯ ಮೂಲಕ. ಈ ಜರಾಸಂಧನದ್ದು ಕೈ ಕಾಲು, ಒಂದು ಕೈ ಒಂದು ಕಾಲು, ಹಾಗೆ ಒಂದು ಭಾಗ ಇಡೀ ಆ ತರಹ ಅದನ್ನು ಸೀಳಿದ. ಅವನು ವಜ್ರನಖನೇ. ನರಸಿಂಹ ಮಾತ್ರ ವಜ್ರನಖ ಅಲ್ಲ. ನರಸಿಂಹನಿಗೆ ಹೇಳೋದು ವಜ್ರನಖಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ಅಂತ. ತನ್ನೋ ನಾರಸಿಂಹ ಪ್ರಚೋದಯಾತ್. ಆ ಇವನು ಕೂಡ, ಹನುಮಂತ ಕೂಡ ವಜ್ರನಖ. ತಾಂ ದೃಷ್ಟ್ವಾ ಘೋರತಂಕಾಚಾಂ ಶಕ್ತಿಂ ಭಗ್ನಾಂ ಹನುಮತ. ಸಿಟ್ಟು ಬಂತು. ಖಡ್ಗವನ್ನು ತೆಗೆದುಕೊಂಡು ತ್ರಿಶಿರ ಹೋಗಿ ಆ ಇಡೀ ಕತ್ತಿಯನ್ನ ಹನುಮಂತನ ಎದೆಯಲ್ಲಿ ನೆಟ್ಟ. ಆಜಘಾನ ತ್ರಿಮೂರ್ಧಾನಂ ತಲೇನೋರತಿ ವೀರ್ಯವಾನ್. ತಲ ಅಂದ್ರೆ ಅಂಗೈ, ಮುಷ್ಟಿ ಅಲ್ಲ. ಮುಷ್ಟಿ ಅಂತ ಹೇಳಿದ್ರೆ ಇಲ್ಲಿ ಇಡೀ ಮಣಿಕಟ್ಟಿನ ಶಕ್ತಿಯನ್ನ ಇಲ್ಲಿ ತಂದುಕೊಳ್ಳುವಂಥದ್ದಕ್ಕೆ ಮುಷ್ಟಿ. ಕೈಯನ್ನು ಹಿಡಿದಾಗ ಕೆಲವೊಮ್ಮೆ ಇಡೀ ತೋಳಿನ ಶಕ್ತಿಯನ್ನು ತಂದುಕೋಬಹುದು. ತಲ ಅಂತ ಹೇಳಿದ್ರೆ ಅಂಗೈ, ಬಿಡಿಸಿ ಹೊಡೆದಾಗ ಫೋರ್ಸ್ ಇರುತ್ತೆ, ಆದರೆ ಇಡೀ ತೋಳಿನ ಶಕ್ತಿಯನ್ನು ತಂದುಕೊಳ್ಳಿಕ್ಕಾಗಲ್ಲ. ಆದರೆ ಹನುಮಂತನಿಗೆ ಅದು ಬೇಕಿಲ್ಲ. ತಲೇನ ಉರಸಿ ಅಂತ ಅಂಗೈಯಿಂದ ಹೊಡೆದ. ನನಾದ ಗಿರಿ ಸಂಕಾಚ ತ್ರಾತಯಂತರ್ವರಾಕ್ಷಸಾನ್. ಹಾಗೆ ಹೊಡೆದು ಅವನ ಕತ್ತಿ ಬಿತ್ತು. ಆ ಕತ್ತಿಯನ್ನು ಇವನು ತೆಗೆದುಕೊಂಡಾಗ ಹನುಮಂತನನ್ನು ಅವನು ಮುಷ್ಟಿ ಕಟ್ಟಿ ಹೊಡೆದ. ಸತಸ್ಯ ಶೀರ್ಷಣ್ಯಸಿ ನಾಚಿತೇನ ಕಿರೀಟ ಜುಷ್ಟಾನಿ ಸಕುಂಡಲಾನಿ. ಅವನಿಂದ ಕಸಿದ ಕತ್ತಿಯಿಂದ ಅವನ ಮೂರೂ ತಲೆಗಳನ್ನ ಕತ್ತರಿಸಿದ. ತ್ರಿಶಿರಸಂ ಆಚ್ಛಿದ್ಯ ಅಶಿರಸಂ ವ್ಯಧಾತ್ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಅವನು ತ್ರಿಶಿರಸ್ ಆಗಿದ್ದ, ಮೂರು ತಲೆ ಉಳ್ಳವನಾಗಿದ್ದ. ಆದರೆ ಹನುಮಂತ ಕತ್ತರಿಸಿದಾಗ ಅಶಿರಸ್, ತಲೆಯೇ ಇಲ್ಲದವನಾದ. ಮೂರು ತಲೆಯವನು, ತಲೆಯೇ ಇಲ್ಲದವನಾದ. ಸತಸ್ಯ ಶೀರ್ಷಾಣ್ಯಸಿನಾಚಿತೇನ ಪೇತುಗು ಶಿರಾಂಸಿ ಇಂದ್ರ ರಿಪೋ ಪೃಥಿವ್ಯಾಂ ಜ್ಯೋತಿಂಷಿ ಮುಕ್ತಾನಿ ಯಥೇಂದ್ರಮಾಗಾತ್. ಅವುಗಳು ಹೇಗೆ ಬಿದ್ದುವು ಅಂತ, ಮುಂಡದಿಂದ ಬೇರೆಯಾದ ರುಂಡಗಳು ಹೇಗೆ ಬಿದ್ದುವು ಅಂತ ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದರೆ ವಾಲ್ಮೀಕಿಗಳು. ಅದನ್ನು ಹೇಳ್ತೇನೆ. ಬೀಭತ್ಸ ಅಂತ ಇಟ್ಟುಕೊಂಡ್ರೆ ಯುದ್ಧದಲ್ಲಿ ಬೀಭತ್ಸ ಅನ್ನೋದು ಉಚಿತವೇ. ಯುದ್ಧ ಮಾಡಬೇಕಾದ್ರೆ, ಯುದ್ಧವನ್ನು ವರ್ಣನೆ ಮಾಡಬೇಕಾದ್ರೆ ಬೀಭತ್ಸ ಇರಬಾರದು ಅಂದ್ರೆ ಏನರ್ಥ? ಅದು ಕತ್ತರಿಸಿ ಬಿತ್ತಲ್ಲ. ಸತಸ್ಯ ಶೀರ್ಷಾಣಿ ತಾನ್ಯಾಯತಾಕ್ಷಾಣ್ಯಗ ಸನ್ನಿಭಾನಿ. ಆಯತಾಕ್ಷಾಣಿ, ಕತ್ತರಿಸುವಾಗ ಆ ತ್ರಿಶಿರಸನ ಆರೂ ಕಣ್ಣುಗಳು ಅಗಲವಾಗಿ ತೆರೆದಿದ್ವಂತೆ. ಪ್ರದೀಪ್ತ ವೈಶ್ವಾನರ ಲೋಚನಾನಿ, ಕಿಡಿ ಉಗುಳುವ ಕಣ್ಣುಗಳು. ಪೇತುಹು ಶಿರಾಂಸಿ ಇಂದ್ರ ರಿಪೋ ಪೃಥಿವ್ಯಾಂ ಜ್ಯೋತಿಂಷಿ ಮುಕ್ತಾನಿ ಯಥೇಂದ್ರ ಮಾರ್ಗಾತ್. ಇಂದ್ರ ಮಾರ್ಗಾತ್, ಇಂದ್ರನ ದಾರಿ ಅಂತಂದ್ರೆ ಆಕಾಶ. ಆಕಾಶದಿಂದ ಉಲ್ಕೆಗಳು ಕಳಚಿ ಬೀಳುವ ಹಾಗೆ ಆಯ್ತೆ. ಅವನ ಮೂರೂ ತಲೆಗಳು ಉರುಳಿ ಬಿದ್ದವು. ನೇದು ಪ್ಲವಂಗ ಪ್ರಚಚಾಲ ಭೂಮಿ ರಕ್ಷಾಂಶಥೋ ದುಧ್ರುವಿರೇ ಸಮಂತಾತ್. ಇಡೀ ಕಪಿಗಳೆಲ್ಲ ಜೋರಾಗಿ ಸಿಂಹನಾದ ಮಾಡಿದವು, ಗೆದ್ದೆವು ಅಂತ. ಅದನ್ನು ನೋಡಿದ ಕೂಡಲೇ ದೇವಾಂತಕ ಬಂದ. ಅಥರ್ಷಭ ಸಮುತ್ಪತ್ಯ ವಾನರೋ ರಾವಣಾನುಜಂ ಮತ್ತಾನೀಕಮುಪಾಗಮ್ಯ ತಸ್ಯೌ ತಸ್ಯಾಗ್ರತೋ ಬಲೀ. ಮುಂದೆ ನಿಂತ
ನಿಂತಾಗ ಅವನು ಋಷಭ ಅಂತ ಒಬ್ಬ ಕಪಿ ಅವನು ಬಂದು ನಿಂತ ದೇವಾಂತಕನ ಮುಂದೆ. ಅವನ ಹೊಡೆತಕ್ಕೆ ಅವನು ಕೆಳಗಡೆ ಬಿದ್ದ ಋಷಭ ಬಿದ್ದ ಮೇಲೆ ಸವೇಗವಾನ್ ವೇಗವದಭ್ಯುಪೇತ್ಯ ತಂ ರಾಕ್ಷಸಂ ವಾನರಯೂತ ಮುಖ್ಯ. ಹನುಮಂತ ಸುಗ್ರೀವ ಹೋಗ್ತಾ ಇರುವಾಗ ಆ ಮಹಾಪಾರ್ಶ್ವ ಅಡ್ಡ ಬಂದ. ಅವನು ಜೋರಾಗಿ ಎದೆಗೆ ಗುದ್ದಿದ. ಅವನು ಕೂಡಲೇ ಬಿದ್ದ. ಅದಾದ ಮೇಲೆ ದೇವಾಂತಕ ಬಂದ. ಜಿಗಾಂಸು ರಾಕ್ಷಸಂ ಭೀಮೌ ತಂ ಶೈಲೇನ ಮಹಾಬಲಃ ಆಪತಂತಂ ತದಾ ದೃಷ್ಟ್ವಾ ಉನ್ಮತ್ತೋಪಿ ಮಹಾಗಿರಿಂ. ಕಪಿಗಳೆಲ್ಲ ಅವನ ಮೇಲೆ ಎಲ್ಲ ಎಸಿಲಿಕ್ಕೆ ಶುರು ಮಾಡಿದರು. ಆಯ್ತಾ? ಎಸಿಲಿಕ್ಕೆ ಶುರು ಮಾಡಿದ ಮೇಲೆ ಅವನು ಆರಾಮವಾಗಿ ಅದನ್ನು ಹೊಡಿತಾ ಹೋದ. ಕಡೆಗೆ ಅವನು ಕೂಡ ಹತೋ ಮಾರುತಿ ಮುಷ್ಟಿನ, ಅವನು ಸತ್ತ. ಯುದ್ಧೋನ್ಮತ್ತ ಮತ್ತ ಅವರಿಬ್ಬರು ಸತ್ತಿದ್ದಾರೆ. ಆಗ ಅತಿಕಾಯ ಬಂದ. ರಥಮಾರುಷ್ಯ ಶಕ್ರಾರಿಹಿ ಅಭಿದುದ್ರಾವ ರಾವಣಂ ವಾನರಾನ್. ಆ ಅತಿಕಾಯ ಅಂತ ಅವನು, ಅತಿಕಾಯನಿಗೆ ಮುದ್ದಿನಿಂದ ಕುಂಭಕರ್ಣ ಅಂತ ಕರೀತಾ ಇದ್ದರಂತೆ. ಇದನ್ನ ನಮಗೆ ಹೇಳಿದ್ದು ಮಧ್ವಾಚಾರ್ಯರು. ಯಾಕೆ ಅಂತ ಹೇಳ್ತೇನೆ. ಅತಿಕಾಯನಿಗೂ ಕುಂಭಕರ್ಣ ಅಂತ ಒಂದು ಹೆಸರಿತ್ತು. ಅದು ಏನು ಅಂತ ನಾನು ಮುಂದೆ ನಿರೂಪಣೆ ಮಾಡ್ತೇನೆ. ಯಾಕೆಂದರೆ ಮಹಾಭಾರತದಲ್ಲಿ ಒಂದು ರಾಮಾಯಣ ಇದೆ. ಆ ಮಹಾಭಾರತದ ರಾಮಾಯಣವನ್ನು ನಾವು ನೋಡಬೇಕಿದೆ. ಆ ಅತಿಕಾಯ ಬಂದ. ಯಾರಿಗೂ ಅವನನ್ನು ಬಗ್ಗಿಸ್ಲಿಕ್ಕಾಗಲಿಲ್ಲ. ಆವಾಗ ಲಕ್ಷ್ಮಣ ಎದುರುಗೊಂಡ. ಜಗ್ಮುರ್ ಲಕ್ಷ್ಮಣಾಗ್ರಜ ಮಾಹವೇ. ಲಕ್ಷ್ಮಣನ ಅಣ್ಣ ರಾಮನನ್ನ ಕುರಿತು ಹೋಗುವಾಗ ಲಕ್ಷ್ಮಣ ಅಡ್ಡ ಬಂದ. ವಾನರಾನ್ ಸಾಂತ್ವಯಿತ್ವಾ ಚ ವಿಭೀಷಣಮುವಾಚ. ರಾಮ ದೂರದಲ್ಲಿ ನಿಂತು ನೋಡ್ತಾ ಇದ್ದವನು ಕೇಳಿದ ವಿಭೀಷಣನಿಗೆ, ಯಾರಿದು? ಕೋಸೌ ಪರ್ವತ ಸಂಕಾಚ ಧನುಷ್ಮಾನ್ ಹರಿಲೋಚನ ಯುಕ್ತಯೇ ಹಯತಹಸ್ತ್ರೇಣ ವಿಶಾಲೇ ಸ್ಯಂದನೆ ಸ್ಥಿತ. ಯಾರಿದು ಅಂತ. ದೊಡ್ಡ ಬೆಟ್ಟದಂತಹ ಶರೀರ, ಹರಿಲೋಚನ, ಬೇರೆ ಬೇರೆ ತರಹದ ಕಣ್ಣು. ಹರಿಲೋಚನ ಅನ್ನೋದಕ್ಕೆ ಪಿಂಗಲ ಬಣ್ಣದ ಕಣ್ಣು ಅಂತ ಕೆಲವರು ಹೇಳ್ತಾರೆ. ಇಲ್ಲ, ಒಂದು ಚಂದದ ಅರ್ಥ ಇದೆ. ಗೋವಿಂದರಾಜರ ಟೀಕೆ, ಹರಿಲೋಚನ ಸಿಂಹದೃಷ್ಟಿ ಅಂತ. ಸಿಂಹದಂತಹ ದೃಷ್ಟಿ, ಜೇನು ಕಣ್ಣು. ಸಿಂಹದ ಕಣ್ಣು ಜೇನಿನ ಬಣ್ಣದಲ್ಲಿ ಇರುತ್ತೆ. ಆ ಸಿಂಹದಂತಹ ಕಣ್ಣು. ಅರ್ಚಿಷ್ಮದ್ಭಿರ್ವೃತೋ ಭಾತಿ ಭೂತೈರಿವ ಮಹೇಶ್ವರ. ಅವನು ಸಾಕ್ಷಾತ್ ಶಿವನ ತರಹ ಕಾಣಿಸ್ತಾ ಇದ್ದಾನೆ. ಯಾರಿದು ಅಂತ ಕೇಳಿದ. ಆಗ ಅವನು ಪರಿಚಯ ಮಾಡಿಕೊಟ್ಟ. ಇವನು ಹೆಸರು ಅತಿಕಾಯ ಅಂತ. ಈ ಅತಿಕಾಯ ರಾವಣನ ಮಗ. ಅಂತಹ ಇವನ ಶರೀರವನ್ನು ನೋಡಿ ಬೇರೆ ಹೆಸರೇ ಇಡಲಿಲ್ಲ, ಅತಿಕಾಯ ಅಂತಲೇ ಹೆಸರು. ಯಾರ ಮಗ? ತನಯಂ ಧಾನ್ಯ ಮಾಲಿನ್ಯಾ ಅತಿಕಾಯಮಿಮಂ ವಿದುಹು. ಧಾನ್ಯ ಮಾಲಿನಿ ಅಂತ ಹೇಳಿ ಒಬ್ಬ ಗಂಧರ್ವ ಕನ್ಯೆ, ಅವಳಲ್ಲಿ ಇವನು ಹುಟ್ಟಿದ್ದು ಅಂತ. ಸುರಾಸುರೈ ಅವಧ್ಯತ್ವಂ ದತ್ತಮಸ್ಮೈ ಸ್ವಯಂಭುವ. ಸ್ವಯಂ ಬ್ರಹ್ಮದೇವರ ವರ ಇವನಿಗಿದೆ. ಈ ಕವಚ, ಈ ರಥ, ಈ ಸಾರಥಿ ಎಲ್ಲರೂ ಬಂದದ್ದು ಬ್ರಹ್ಮದೇವರ ಗಿಫ್ಟ್ ಇವನಿಗೆ. ವಜ್ರಂ ವಿಷ್ಟಂಭಿತಂ ಯೇನ ಬಾಣೈರಿಂದ್ರಸ್ಯ ಧೀಮತ. ಇವನಿಗೆ ಇಂದ್ರನೂ ಲೆಕ್ಕ ಇಲ್ಲ, ಪಾಶ ಸಲಿಲರಾಜಸ್ಯ ವರುಣನ ಪಾಶವೂ ಲೆಕ್ಕ ಇಲ್ಲ. ತದಸ್ಮಿನ್ ಕ್ರಿಯತಾಂ ಯತ್ನಃ ಕ್ಷಿಪ್ರಂ ಪುರುಷ ಪುಂಗವಾಂ.
ಬೇಗ ಇವನನ್ನು ಸಾಯಿಸಬೇಕು ಅಂತ ಹೇಳಿದಾಗ, ಇವನು ಹೇಳ್ತಾ ಇರುವಾಗ ಬೇಕಾಷ್ಟು ಜನ ಕಪಿಗಳು ಹೋಗಿ ಯುದ್ಧ ಮಾಡ್ತಾ ಇದ್ರು. ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ತಾನೇ ಹೇಳೋದು, ಎರಡು ಸೈಮಲ್ಟೇನಿಯಸ್ ಆಗಿ ನಡೆಯುತ್ತೆ. ಹೇಳಲಿಕ್ಕಾಗಲ್ಲ, ಬಾಯಲ್ಲಿ ಹೇಳಲಿಕ್ಕಾಗಲ್ಲ, ಕೈಯಲ್ಲಿ ಬರೀಲಿಕ್ಕಾಗಲ್ಲ. ಅವರು ಅಲ್ಲಿ ಯುದ್ಧ ಮಾಡ್ತಾ ಇದ್ದಾಗ ಇವನು ಹೇಳ್ತಾ ಇದ್ದ ಅಂತ. ಕುಮುದ, ವಿವಿಧ, ಮೈಂದ, ನೀಲ, ಚರಭ ಎಲ್ಲರೂ ಅವನ ಮೇಲೆ ಬಿದ್ದಿದ್ರು. ಆರಾಮವಾಗಿ ಅವರನ್ನು ಬಾಣಗಳಿಂದ ಹೊಡೆದು ಓಡಿಸಿದ. ಮೃಗಯೂಥಮಿವ ಕ್ರುದ್ಧ ಹರಿರಿ ಯೌವನ ದರ್ಪಿತ. ಯುವಕವಾದ ಸಿಂಹ, ಚಿಕ್ಕ ವಯಸ್ಸಿನ ಸಿಂಹವೊಂದು ಆ ಎಲ್ಲ ಮೃಗಗಳನ್ನು ಓಡಿಸುವ ಹಾಗೆ ಕಪಿಗಳನ್ನು ಓಡಿಸಿದ. ಆಗ ರಾಮನ ಬಳಿ ಬಂದು ಹೇಳಿದ, ರಥೇ ಸ್ಥಿತೋಹಂ ಚರಚಾಪಪಾಣಿ ನ ಪ್ರಾಕೃತಂ ಕಂಚನ ಯೋಧಯಾಮಿ. ಏಯ್ ಸರಿರಿ, ನೀವೆಲ್ಲ ನಿಮ್ಮಂತಹ ನೀಚರ ಹತ್ರ ಏನು ಯುದ್ಧ ಮಾಡೋದು? ನನ್ನ ಯುದ್ಧ ಅಂತ ಏನಾರಿದ್ರೆ ನಿಮ್ಮಲ್ಲಿ ವೀರ ಅಂತನಿಸಿದ ರಾಮನನ್ನ ಕುರಿತು ಮಾತ್ರ ಅಂತ. ಆ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ವಿಪರೀತ ಸಿಟ್ಟು ಬಂತು. ಅಮೃಷ್ಯಮಾಣಶ್ಚ ಸಮುತ್ಪಪಾತ ಜಗ್ರಾಹ ಚಾಪಂ ಚ ತಸ್ಮಯಿತ್ವಾ. ಬಿಲ್ಲನ್ನು ತೆಗೆದು ಓಡಿ ಬಂದು ಹೇಳಿದ ಅಂತೆ. ವೇಗವಾಗಿ ಬಾಣಗಳನ್ನು ಎಸೆಯುತ್ತಾ ಬಂದ. ಜಾ ಶಬ್ದೋ ಲಕ್ಷ್ಮಣಸ್ಯೋಗ್ರಹ ತ್ರಾಸಯನ್ ರಜನೀಚರಾನ್. ಜ್ಯಾ ಅಂತ ಹೇಳಿದರೆ ಬಿಲ್ಲಿನ ನೇಣು. ಆ ಬಿಲ್ಲಿನ ನೇಣಿನ ಸದ್ದು ಎಲ್ಲ ರಾಕ್ಷಸರಿಗೆ ಭಯಂಕರವಾಗಿ ಕೇಳಿಸ್ತಾ ಇತ್ತು. ಸೌಮಿತ್ರೇಶ್ಚಾಪ ನಿರ್ಘೋಷಂ ಶ್ರುತ್ವಾ ಪ್ರತಿಭಯಂ ತದಾ ವಿಸಿಷ್ಮಿಯೇ ಮಹಾತೇಜಾ ರಾಕ್ಷಸೇಂದ್ರಾತ್ಮಜೋ ಬಲಿ. ಅವನು ನೋಡಿದ, ಅವನಿಗೆ ಒಳಗಡೆ ಆಶ್ಚರ್ಯ ಆಯಿತು. ಅತಿಕಾಯನಿಗೆ ಇವನೊಬ್ಬ ನನಗೆ ಎದುರಾಳಿಯಾಗಿ ಸಿಕ್ಕಿದ್ದಾನೆ ಅಂತ. ಯುದ್ಧ ಮಾಡಲಿಕ್ಕೆ ಶುರು ಮಾಡಿ ಮಧ್ಯದಲ್ಲಿ ಹೇಳಿದ, ಬಾಲಸ್ತ್ವಮಿಸಿ ಸೌಮಿತ್ರೇ ವಿಕ್ರಮೇಶು ಅವಿಚಕ್ಷಣ ಗಚ್ಚ ಕಿಂ ಕಾಲತಂಕಾಚಂ ಮಾಂ ಯೋಧಯಿತುಮಿಚ್ಛಸಿ. ನೋಡೋ, ನೀನಿನ್ನು ಪುಟ್ಟ ಹುಡುಗ. ಬಾಲಸ್ತ್ವಮಿಸಿ ಸೌಮಿತ್ರೇ, ಆಮೇಲೆ ವಿಕ್ರಮೇಶು ಅವಿಚಕ್ಷಣ, ನಿನ್ನ ಹತ್ರ ಏನೋ ಪರಾಕ್ರಮ ಇರುತ್ತೆ, ಹೇಗೆ ಯುದ್ಧ ಮಾಡಬೇಕು ಗೊತ್ತಿಲ್ಲ, ಇನ್ನೂ ಪುಟ್ಟ ಹುಡುಗ ಇದ್ದೆ. ಹೌದು, ಅವನಿಗೆ ಸುಮಾರು ಏನಿಲ್ಲ ಅಂತಂದ್ರು 40 ವರ್ಷ, 41, 42 ವರ್ಷ. ರಾವಣನನ್ನು ಕೊಂದಾಗ ರಾಮನಿಗೆ 42 ವರ್ಷ, ಸರಿಸುಮಾರು ಸೀತೆಗೆ 40. ಅವರು ಇವನಿಗೆ ಬಹಳ ಯುಗಗಳ ಕಾಲ ಜೀವಿಸಿದ್ರಲ್ಲ ಮಕ್ಕಳೇ. ಯಾಕೆಂದರೆ ಆಗಿನ ಕಾಲದಲ್ಲಿ ರಾಮ 10,000 ವರ್ಷ ರಾಜ್ಯಭಾರ ಮಾಡಿದ ಅಂತ ಹೇಳಿದ್ರೆ ಅದರಲ್ಲಿ 42 ತೆಗಿರಿ, ಏನಾಯಿತು? 1/10 ಕೂಡ ಆಗಲಿಲ್ಲ ಅವನ ಬಾಳಿನಲ್ಲಿ. ಅದರಿಂದಾಗಿ ಅತಿಕಾಯನ ಮುಂದೆ ಇವರು ಚಿಕ್ಕವರೇ ವಯಸ್ಸಿನಲ್ಲಿ. ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಅಥೋ ನರೇಶ್ವೇವಚ ಪಶ್ಚಿಮೋದ್ಭವಾಹ. ಕಪಿಗಳೆಲ್ಲ ರಾಮನಿಗಿಂತ ಹಿಂದೆ ಹುಟ್ಟಿದ್ದು. ರಾಮ ಆ ಬಂದ ಮೇಲೆ ಇಲ್ಲಿ ಅವತಾರ ಮಾಡಿದ್ದು ಅಂತ ಹೇಳಿದ್ರೆ ಮನುಷ್ಯರು ಮಾತ್ರ ಅಂತ. ಉಳಿದವರೆಲ್ಲ ರಾಮನಿಗಿಂತ ಮೊದಲೇ. ಹನುಮಂತ, ಅಂಗದ ಅವರೆಲ್ಲ ರಾಮನಿಗಿಂತ ಎಷ್ಟೋ 100 ವರ್ಷ ದೊಡ್ಡವರು. ಅದರಿಂದಾಗಿ ಅವನು ಹೇಳಿದ, ಬಾಲಸ್ತ್ವಮಸಿ ಸೌಮಿತ್ರೇ, ಇನ್ನೂ ಆಡುವ ಮಗು ನೀನು. ವಿಕ್ರಮೇಶು ಅವಿಚಕ್ಷಣ, ಪರಾಕ್ರಮಿ ಅಲ್ಲ ನೀನು. ನನ್ನ ಹತ್ರ ಯುದ್ಧ ಮಾಡಬೇಡ. ನಹಿ ಮದ್ಬಾಹು ಸೃಷ್ಟಾನಾಂ ಬಾಣಾನಾಂ ಹಿಮವಾನಪಿ ಸೋಡುಮುತ್ಸಹತೆ ವೇಗಂ ಅಂತರಿಕ್ಷಮಥೋಜ್ಮಹಿ. ನಾನು ಬಿಟ್ಟ ಬಾಣಗಳನ್ನು ಹಿಮವಂತ ತಾಳಲಾರ, ಅಂತರಿಕ್ಷವೂ ತಾಳಲಾರದು, ಭೂಮಿಯೂ ತಾಳಲಾರದು. ಸುಖ ಪ್ರಸುಪ್ತಂ ಕಾಲಾಗ್ನಿಂ ವಿಬೋಧಯಿತುಮಿಚ್ಛಸಿ. ಸುಖವಾಗಿ ಮಲಗಿರುವ ಬೆಂಕಿಯನ್ನು ಕೆದರಿ ಕೆದರಿ ಎಬ್ಬಿಸಬೇಡ. ನ್ಯಸ್ಯ ಚಾಪಂ ನಿವರ್ತಸ್ವ ಪ್ರಾಣಾನ್ನಜ ಹಿಮದ್ಗತಃ. ನೋಡಪ್ಪ, ಬಿಲ್ಲನ್ನು ಇಟ್ಟು ಬಿಡು, ಸುಮ್ಮನೆ ಹಾಗೇ ಮರಳಿ ಹೊರಟು ಬಿಡು. ನನ್ನ ಎದುರು ಪ್ರಾಣಗಳನ್ನು ತೊರೆಯದಿರು. ಅಥವಾ ತ್ವಂ ಪ್ರತಿಸ್ತಬ್ಧೋ ನನಿವರ್ತಯಿತುಮಿಚ್ಛಸಿ ತಿಷ್ಠ ಪ್ರಾಣಾನ್ ಪರಿತ್ಯಜ್ಯ ಗಮಿಷ್ಯಸಿ ಅಮಕ್ಷಯಂ. ನೋಡು, ಇಷ್ಟಾದರೂ ಸಾಯಬೇಕು ಅಂತ ಇಚ್ಛೆ ಇದ್ದರೆ
ಇನ್ನೊಂದೇ ಕ್ಷಣ ನೀನು ಬದುಕಿರೋದು ನನ್ನ ಮುಂದೆ. ಪಶ್ಚಿಮೇ ನಿಶಿತಾನ್ ಬಾಣಾನ್ ರಿಪುದರ್ಪನಿಸೂದನಾನ್ ಈಶ್ವರಾಯುಧ ಸಂಕಾಶಾನ್ ತಪ್ತ ಕಾಂಚನ ಭೂಷಣಾನ್. ಶಿವನ ಬಾಣಗಳಂತೆ ನನ್ನ ಬಾಣ. ತ್ರಿಪುರಾಸುರರನ್ನು ಕೊಂದಾಗ ಶಿವನ ಬಾಣ ಹೇಗಿತ್ತೋ ಆ ತರಹದ್ದು ನನ್ನ ಬಾಣ. ಇದು ಏಷತೆ ಸರ್ಪ ಸಂಕಾಚ ಬಾಣ ಪಾಸ್ಯತಿ ಶೋಣಿತಂ. ಹಾವಿನಂತೆ ಉದ್ದವಾಗಿರುವ ಈ ನನ್ನ ಬಾಣ ನಿನ್ನ ಪ್ರಾಣವನ್ನ, ನಿನ್ನ ರಕ್ತವನ್ನು ಕುಡಿಯುತ್ತೆ ಎಂದ. ಹೀಗೆ ಹೇಳಿ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿದ. ಅದಕ್ಕೆ ಲಕ್ಷ್ಮಣ ಹೇಳಿದನಂತೆ, ನವಾಕ್ಯ ಮಾತ್ರೇಣ ಭವಾನ್ ಪ್ರಧಾನೋ ನ ಕಥನಾತ್ ಸತ್ಪುರುಷಾ ಭವಂತಿ ಮಯಿ ಸ್ಥಿತಂ ಧನ್ವಿನಿ ಬಾಣಪಾಣೌ ನಿದರ್ಶಯಸ್ವಾತ್ಮಬಲಂ ದುರಾತ್ಮನ್. ಲಕ್ಷ್ಮಣ ಹೇಳಿದ, ಅಯ್ಯೋ, ಈ ತರಹದ ಡೈಲಾಗ್ ಹೊಡೆದ್ಬಿಟ್ರೆ ಹೀರೋನಾ? ನ ವಾಕ್ಯ ಮಾತ್ರೇಣ ಭವಾನ್ ಪ್ರಧಾನ ನ ಕಥನಾತ್ ಸತ್ಪುರುಷಾ ಭವಂತಿ. ಬಡಾಯಿ ಕೊಚ್ಕೊಂಡ್ರೆ ಯಾರೂ ಇಲ್ಲಿ ದೊಡ್ಡವರಾಗುವುದಿಲ್ಲ. ಈಗ ನನ್ನ ಮುಂದೆ ಕೆಲಸ ತೋರಿಸು ಅಷ್ಟೇ. ಕರ್ಮಣ ಸೂಚಯಾತ್ಮಾನಂ ನವಿಕಥಯಿತುಮರ್ಹಸಿ. ನಿನ್ನ ಸಿವಿಯಿಂದ ನಿನ್ನನ್ನು ಅಳಿಯುವವರು ಬಹುರಾಷ್ಟ್ರೀಯ ಕಂಪನಿಗಳು ಮಾತ್ರ. ಇಲ್ಲಿ ಏನಿದ್ರೂ ಕೆಲಸ ಮಾಡಬೇಕಷ್ಟೆ. ಕರ್ಮಣ ಸೂಚಯಾತ್ಮಾನಂ ಪೌರುಷೇಣ ತು ಯೋ ಯುಕ್ತಃ ಸಶೂರ ಇತಿ ಚ ಸ್ಮೃತಃ ಸರ್ವಾಯುಧ ಸಮಾಯುಕ್ತೋ ಧನ್ವಿ ತ್ವಂ ರಥಮಾಸ್ಥಿತಃ. ನಿನ್ನ ಯಾವುದರಿಂದ ಬೇಕಾದರೂ, ಕತ್ತಿಯಿಂದ, ಗದೆಯಿಂದ, ಬಾಣದಿಂದ ನಿನ್ನ ಪರಾಕ್ರಮವನ್ನು ತೋರಿಸು. ತತಶ್ಚಿರಸ್ತೆ ನಿಶಿತೈಃ ಪಾತಯಿಷ್ಯಾಮ್ಯಹಂ ಚರೈಃ ಮಾರುತಕಾಲ ಸಂಯುಕ್ತಂ ವೃಂತಾತ್ತಾಲ ಫಲಂ ಯಥಾ. ನಿನ್ನ ತಲೆಯನ್ನು ಕತ್ತರಿಸಿ ಒಗೆಯುತ್ತೇನೆ. ಗೊಂಚಲಿನಿಂದ ತಾಳೆ ಮರವನ್ನು ಕಡೆದರೆ ಹೇಗೆ ಹಾಗೆ. ತಾಳೆ ಹಣ್ಣು, ತಾಳೆ ಬೊಂಡ ಅಂತ ಕರೀತಾರೆ. ಇಲ್ಲಿ ಬೆಂಗಳೂರು ಕಡೆ ತಾಟೀನಿಂಗ್ ಅಂತ ಕರೀತಾರೆ. ಆ ತರಹ ಅದರ ಗೊಂಚಲಿನಿಂದ ಒಂದು ನಮಗೆ ಬೇಕಾದ ಹಣ್ಣನ್ನು ಕತ್ತರಿಸುವ ಹಾಗೆ ನಿನ್ನ ತಲೆಯನ್ನು ಹಾರಿಸುತ್ತೇನೆ. ಅದ್ಯತೆ ಮಾಮಕಾಬಾಣಾ ತಪ್ತ ಕಾಂಚನ ಭೂಷಣಾ. ಇವತ್ತು ನಿನ್ನನ್ನು ನಾನು ತಲೆ ಕತ್ತರಿಸ್ತೇನೆ. ಬಾಲೋಯಮಿತಿ ವಿಜ್ಞಾಯ ನ ಚಾವಜ್ಞಾತುಮರ್ಹಸಿ ಬಾಲೋ ವಾ ಯದಿ ವಾ ವೃದ್ಧೋ ಮೃತ್ಯುಂ ಜಾನೀಹ ಸಂಯುಗೆ. ನನ್ನನ್ನು ಬಾಲಕ ಅಂತ ಅನ್ಕೋಬೇಡ. ಬಾಲಕನೋ ವೃದ್ಧನೋ ಯುದ್ಧದಲ್ಲಿ ತಾನೇ ಗೊತ್ತಾಗತ್ತೆ. ಬಾಲೇನ ವಿಷ್ಣುನಾ ಲೋಕಾಹ ತ್ರಯಕ್ರಾಂತಾಸ್ತ್ರಿವಿಕ್ರಮೈಃ. ವಾಮನ ಪುಟ್ಟ ಹುಡುಗ ಅಂತ ಅಂದುಕೊಂಡಿದ್ದೇ ಬಲಿಯ ತಪ್ಪಾಯಿತು. ಅವನು 3 ಹೆಜ್ಜೆ ಇಡುವವನಾಗಿ ಬೆಳೆದಿಲ್ವೇ? ಲಕ್ಷ್ಮಣಸ್ಯ ವಚ ಶ್ರುತ್ವಾ ಹೇತುಮತ್ಪರಮಾರ್ಥವತ್. ಲಕ್ಷ್ಮಣನ ಈ ಯುಕ್ತಿಯುಕ್ತವಾದ ಮಾತನ್ನ ಕೇಳಿ ಇನ್ನೂ ಸಿಟ್ಟು ಬಂತಂತೆ. ವಿದ್ಯಾಧರರು, ಭೂತರು, ದೇವತೆಗಳು, ದೈತ್ಯರು, ಮಹರ್ಷಿಗಳು, ಗುಷ್ಯಕರು ಎಲ್ಲ ಮಹಾತ್ಮರು ಆ ಯುದ್ಧವನ್ನ ನೋಡ್ತಾ ಇದ್ರು. ಕಣ್ಣು ತೆರೆದು ಬಾಯಿ ತೆರೆದು ನೋಡ್ತಾ ಇದ್ರು. ಭೀಕರವಾದ ಯುದ್ಧ ಶುರು ಆಯಿತು. ತಮಾದಾಯ ಧನುಶ್ರೇಷ್ಠೆ ಯೋಜಯಾಮಾತ ಲಕ್ಷ್ಮಣ. ವೇಗವಾಗಿ ಬಾಣಗಳ ವಿನಿಮಯ ಆಯಿತು. ರಾಕ್ಷಸ ಪ್ರಚಕಂಪೇತ ಲಕ್ಷ್ಮಣೇಶು ಪ್ರಪೀಡಿತ. ಒಂದು ಹಂತದಲ್ಲಿ ಅತಿಕಾಯ ಗಡಗಡ ನಡುಗಿದ. ಆಮೇಲೆ ಅದನ್ನು ಹೇಳಿದನಂತೆ. ಕೆಲವೊಬ್ಬರು ಗುಣ ಶತ್ರುವಿನಲ್ಲಿರುವ ಒಳ್ಳೆಯ ಗುಣವನ್ನು ಮೆಚ್ಚೋದು. ಅವನು ಮೆಚ್ಚಿದ. ಸಾಧು ಬಾಣ ನಿಪಾತೇನ ಶ್ಲಾಘನೀಯೋಸಿ ಮೇ ರಿಪುಃ. ಪರವಾಗಿಲ್ಲಯ್ಯ, ನನ್ನನ್ನು ಕೂಡ ಕಂಗೆಡಿಸಿದೆ. ವಿಧಾಯೈವಂ ವಿದಾರ್ಯಾಸ್ಯಂ ವಿನಮ್ಯ ಚ ಮಹಾಭುಜೌ ಸರಥೋಪಸ್ತಮಾಸ್ತಾಯ ರಥೇನ ಪ್ರಚಚಾರ. ನನ್ನ ಬಾಯಿ ತೆರೆಯುವಂತೆ ಮಾಡಿದೆ, ನನ್ನ ತೋಳು ಕುಗ್ಗುವಂತೆ ಮಾಡಿದೆ ಅಂತ ಹೇಳಿ ಬಾಣಗಳನ್ನು ಮತ್ತೆ ಎಸೆಯಲಿಕ್ಕೆ ಶುರು ಮಾಡಿದ. ಅವನು ಎಷ್ಟು ಬಾಣಗಳನ್ನು ಎಸೆದರೂ ಕೂಡ ಅಸಂಭ್ರಾಂತ ಪ್ರಚಿಚ್ಛೇದ ನಿಶ್ಚಿತೈರ್ಬಹುಭೀಶ್ಚರೈಹಿ. ಒಂದು ಚೂರು ಗೊಂದಲಕ್ಕೊಳಗಾಗದೆ ಬಾಣಗಳನ್ನು ಎಸೆದು ಕತ್ತರಿಸಿದ. ಆಮೇಲೆ ಅತಿಕಾಯನೂ ಕೂಡ ಪರಾಕ್ರಮಿಯೇ ಅಲ್ವಾ. ಅವನ ಪೆಟ್ಟು ತಿಂದು ಸುಸ್ರಾವ ರುಧಿರಂ ತೀವ್ರಂ ಮದಂ ಮತ್ತ ಇವ ದ್ವಿಪಃ.
ಆನೆ ಮದಜಲವನ್ನು ಸುರಿಸುವ ಹಾಗೆ ಅವನು ಮದಜಲವನ್ನು ಸುರಿಸುವ ಹಾಗೆ ನೆತ್ತರನ್ನು ಸುರಿಸಿದ. ಹಾಗೆ ಯುದ್ಧ ವೇಗವಾಗಿ ಮುಂದುವರಿತು. ನಿರರ್ಚಿಷೌ ಭಸ್ಮಕೃತೌ ನಭ್ರಾಜೇತೆ ಶರೋತ್ತಮೌ ತಾವು ಬಹು ದೀಪ್ಯಮಾನೌ ಸ್ಮ ನಭ್ರಾಜೇತೆ ಮಹೀತಳೇ. ವೇಗವಾಗಿ ಹೊಡೆದುಕೊಂಡ ಬಾಣಗಳು ಕೆಳಗಡೆ ಬಿದ್ದಾಗ ಕತ್ತರಿಸಿ ಬಿದ್ದ ಹಾವುಗಳೋ ಎಂಬಂತೆ ತೋರ್ತಾ ಇತ್ತಂತೆ. ಹಾಗೆ ಯುದ್ಧ ಆಯಿತು. ಭಗ್ನಾಗ್ರ ಶಲ್ಯಾತ್ ಸಹತಾ ಪೇತುರ್ಬಾಣ ಮಹೀತಳೇ. ಈ ರೀತಿ ಬಾಣಗಳ ಮಳೆಗೆರೆದುಕೊಂಡ್ರು. ಒಂದು ಹಂತದಲ್ಲಿ ಲಕ್ಷ್ಮಣನ ಕೈ ಮೇಲಾಯಿತು. ಏನು ಮಾಡಿದ್ರೂ ಅತಿಕಾಯ ಸಾಯ್ತಾ ಇಲ್ಲ. ಅವನ ತಲೆಯನ್ನು ಕತ್ತರಿಸಿದ, ತೋಳುಗಳನ್ನು ಕತ್ತರಿಸಿದ, 4 ತೋಳು 2 ತಲೆ, ಮತ್ತು ಅದನ್ನು ಕತ್ತರಿಸಿದ 8 ಕೈ 4 ತಲೆ. ಆ ರೀತಿ ದ್ವಿಗುಣ ಆಗ್ತಾ ಹೋಯಿತು. ಮತ್ತೆಂತ ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಥೈನಂ ಅಭ್ಯುಪಾಗಮ್ಯ ವಾಯುರ್ವಾಕ್ಯಮುವಾಚ ಬ್ರಹ್ಮದತ್ತವರೋಹೇಶಃ ಅವಧ್ಯ ಕವಚಾವೃತಃ. ಆಗ ವಾಯುದೇವ ಬಂದು ನುಡಿದ. ವಾಯುದೇವರ ನುಡಿ ಅಶರೀರವಾಣಿ ಅಂತ. ಅಶರೀರ ಅಂದರೆ ಶರೀರ ಇಲ್ಲದೆ ಇರೋದು ಯಾರಿಗೆ? ಶರೀರ ತೋರದೆ ಇರೋದು ಗಾಳಿಗೆ. ಗಾಳಿಯ ಮಾತು ಅಥವಾ ಮುಗಿಲ ಮಾತು. ರೇಡಿಯೋ ನಾಟಕವನ್ನು ನಮ್ಮ ಗುರುಗಳು ಟ್ರಾನ್ಸ್ಲೇಟ್ ಮಾಡುವಾಗ ಎಲ್ಲರೂ ಆಕಾಶವಾಣಿ ನಾಟಕಗಳು, ಇವರು ಅಚ್ಚ ಕನ್ನಡದಲ್ಲಿ ಮುಗಿಲ ಮಾತು. ಇಲ್ಲಿ ಆ ಅಶರೀರವಾಣಿ ಆಗುತ್ತೆ. ಅಶರೀರವಾಣಿ ಆಗೋದು 2 ಥರ ಆಗುತ್ತೆ. ಎಲ್ಲಿಯೋ ಮೈಕ್ ಇಟ್ಕೊಂಡು ಎಲ್ಲಿಯೋ ಮಾತನಾಡಿದಾಗ ಇನ್ನೆಲ್ಲಿಯೋ ಲೌಡ್ ಸ್ಪೀಕರಲ್ಲಿ ಕೇಳುತ್ತಲ್ಲ, ಆ ತರಹದ ಅಶರೀರವಾಣಿಯೂ ಉಂಟು. ದೇವಕಿ ಮತ್ತೆ ವಸುದೇವರ ವಿವಾಹ ಸಂದರ್ಭದಲ್ಲಿ ಕಂಸನಿಗೆ ಮತ್ತೆ ಉಳಿದವರೆಲ್ಲರಿಗೂ ಕೇಳಿಸಿದ್ದು ಆ ತರಹದ ಲೌಡ್ ಸ್ಪೀಕರ್ ಮಾದರಿಯ ಅಶರೀರವಾಣಿ ಎಲ್ಲರಿಗೂ ಕೇಳಿಸಿತು. ಇಲ್ಲಿ ಕೇಳಿಸಿದ್ದು ಹೇಗೆ? ಮುದ್ದವರು ಹೇಳಿದ್ರು, ಹೃದಯದಲ್ಲಿ ಯಾರಿಗೂ ಕೇಳಿಸದಂತೆ, ಹೃದಯದಲ್ಲಿ ಅಂದರೆ ಇಂಟ್ಯೂಷನಲ್ ಫ್ಲ್ಯಾಶ್ ಅಂತ ಏನು ಹೇಳ್ತಾರೆ, ಆ ತರಹದ ಹೊಳಹು, ಆ ತರಹದ ಹೊಳಹು ಉಂಟಾಯಿತು. ಇವನು ಬ್ರಹ್ಮಾಸ್ತ್ರದಿಂದ ಇವನನ್ನು ಸಾಯಿಸ್ಲಿಕ್ಕಾಗತ್ತೆ, ಇದು ಬ್ರಹ್ಮದೇವರ ವರ. ಅವನು ಬ್ರಹ್ಮದೇವರ ಹತ್ರ ಅದೇ ರೀತಿ ವರ ಕೇಳಿದ್ದಂತೆ, ಬ್ರಹ್ಮಾಸ್ತ್ರದಿಂದ ಮಾತ್ರ ನನ್ನನ್ನು ಕೊಲ್ಲೋ. ಬ್ರಹ್ಮಾಸ್ತ್ರದ ಸಿದ್ಧಿ ಬಹಳ ಕಡಿಮೆ ಜನರಿಗಿರುತ್ತೆ, ಇರೋದೇ ಇಲ್ಲ ಅಂದರೂ ತಪ್ಪಿಲ್ಲ. ಬ್ರಹ್ಮಾಸ್ತ್ರ ಎಲ್ಲರಿಗೂ ಅದು ಕಾಮನ್ ಆಗಿರುವಂಥದ್ದು ಅಲ್ವೇ ಅಲ್ಲ. ಅದರಿಂದಾಗಿ ಬ್ರಹ್ಮಾಸ್ತ್ರದಿಂದ ಮಾತ್ರ ನನ್ನನ್ನು ಕೊಲ್ಲಬೇಕು ಅಂತ. ಅದೇ ರೀತಿ ಅವನೇನು ಮಾಡಿದ, ಎಸೆದ ಬ್ರಹ್ಮಾಸ್ತ್ರವನ್ನು. ಆ ಬ್ರಹ್ಮಾಸ್ತ್ರದಿಂದ ಜೋರಾಗಿ ಪೆಟ್ಟು ತಿಂದು ಕೆಳಗಡೆ ಬಿದ್ದ. ತ್ವರಿತ ಮಥ ಸದಾ ಅತಿಬಲಮತಿಕಾಯಮಭ್ರಕಲ್ಪಂ ಯುಧಿ ವಿನಿಪಾತ್ಯತ ಲಕ್ಷ್ಮಣ ಪ್ರಹೃಷ್ಟ. ತ್ವರಿತಮಥ ತದಾ ಸರಾಮ ಪಾರ್ಶ್ವಂ ಕಪಿನಿವಹೈಶ್ಚ ಸುಪೂಜಿತೋ ಜಗಾಮ. ಹೀಗೆ ಅತ್ಯಂತ ಬಲಿಷ್ಠನಾದ ಅತಿಬಲನನ್ನ ಕೊಂದು ಕಪಿಗಳಿಂದ ಪೂಜಿತನಾಗಿ ಶ್ರೀರಾಮನ ಬಳಿ ಬಂದ. ಯಾರು? ಲಕ್ಷ್ಮಣ ಅನ್ನುವಲ್ಲಿಗೆ 71ನೆಯ ಸರ್ಗ ಮುಗೀತು. ಇನ್ನು ಇಲ್ಲಿರುವ ಅಂಶವನ್ನು ಹೇಳಬೇಕು. ಮಹಾಭಾರತದಲ್ಲಿ ವನಪರ್ವದಲ್ಲಿ ಒಂದು ರಾಮಾಯಣ ಬರುತ್ತೆ. ಅದರಲ್ಲಿ ಕುಂಭಕರ್ಣನನ್ನು ಲಕ್ಷ್ಮಣ ಕೊಂದ ಅಂತ ಇದೆ. ಇನ್ನೊಂದು ಕಡೆ ಕುಂಭಕರ್ಣ ನನ್ನ ರಾಮ ಕೊಂದದ್ದು ಅಂತ. ವಾಲ್ಮೀಕಿ ರಾಮಾಯಣ ಮತ್ತು ಬೇರೆ ಬೇರೆ ಪುರಾಣಗಳು, ಸ್ವಯಂ ಭಾಗವತ, ಅದೆಲ್ಲವೂ ಕೂಡ ಕುಂಭಕರ್ಣನನ್ನು ಕೊಂದಿದ್ದು ರಾಮ ಅಂತ. ಮಹಾಭಾರತ ಕುಂಭಕರ್ಣನನ್ನು ಕೊಂದದ್ದು ಲಕ್ಷ್ಮಣ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ದು ಎರಡೂ ಕರೆಕ್ಟು. ಹೇಗೆ? ಅತಿಕಾಯನಿಗೆ ಮುದ್ದಿನಿಂದ ಕುಂಭಕರ್ಣ ಅಂತ ಕರೀತಾ ಇದ್ರಂತೆ. ಮೊಡಕೆಯಂತಹ ಕಿವಿ,
ಅದರಿಂದಾಗಿ ಅಸ್ಯೇತ್ಯತೋ ನಾಮ ಚ ಕುಂಭಕರ್ಣ, ಅವನ ಹೆಸರು ಕುಂಭಕರ್ಣ ಅಂತ. ಹೀಗಾಗಿ ಮಹಾಭಾರತದಲ್ಲಿ ಹೇಳಿದ ವಿರುದ್ಧ ಏನಲ್ಲ, ಅತಿಕಾಯನಿಗೆ ಕುಂಭಕರ್ಣ ಅಂತ ಇನ್ನೊಂದು ಹೆಸರು. ಅದರಿಂದಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ಮತ್ತು ಗೀತೆಗೆ ಮಹಾಭಾರತಕ್ಕೆ ವಿರೋಧ ಇಲ್ಲ ಅಂತ ಆಚಾರ್ಯರು ಹೇಳಿದರು. ಹೀಗೆ ಅತಿಕಾಯನ ಸಂಹಾರದೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಪ್ರತಿಪತ್ತು. ನಾಳೆ ಯಾವ ಚಿಂತನೆಗಳು ಇರೋದಿಲ್ಲ. ನಾಡಿದ್ದು ಮಹಾಭಾರತ ಯಥಾಪ್ರಕಾರ ಶುರು. ರಾಮಾಯಣ ಏನಿದೆ ಅದನ್ನು ನಾವು ಶನಿವಾರ ನೋಡುವವರಿದ್ದೇವೆ. ಕೃಷ್ಣಾರ್ಪಣಮಸ್ತು.